ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ಪ್ರಾನ್ಸ್ ತಗೊಂಡು ಬಂದಿದ್ದೇನೆ. ನಾನು ಪ್ರಾನ್ಸ್ ಇದು ರೆಸಿಪಿ ಮಾಡ್ತಾ ಇದ್ದೇನೆ. ಪ್ರಾನ್ಸ್ ಹರಿಯಾಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ನೋಡಿ ಹೇಗೆ ಬಂದಿದೆ ನೋಡಿ, ತುಂಬ ಸೂಪರಾಗಿ ಬಂದಿದೆ ಪ್ರಾನ್ಸ್ ಹರಿಯಾಲಿ. ಪ್ರಾನ್ಸ್ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಮೀನು ತಿನ್ನದವರು ಹೆಚ್ಚಿನವರು ಕೂಡ ಪ್ರಾನ್ಸ್ ಎಲ್ಲ ತುಂಬ ಇಷ್ಟಪಡ್ತಾರೆ. ನೋಡಿ ಪ್ರಾನ್ಸ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ತುಂಬ ಸೂಪರಾಗಿ ಬಂದಿದೆ ನೋಡಿ. 1 kg ಪ್ರಾನ್ಸ್ ಇದು ಹರಿಯಾಲಿ ಮಾಡ್ತಾ ಇದ್ದೇನೆ ನಾನು. ಪ್ರಾನ್ಸ್ ಹರಿಯಾಲಿ ಹೇಗೆ ಮಾಡೋದು ಅಂತ ನೋಡುವ ಫ್ರೆಂಡ್ಸ್. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. 1 kg ಪ್ರಾನ್ಸ್ ಉಂಟು ನೋಡಿ. ಇದನ್ನೀಗ ನಾನು ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲ ಇಟ್ಕೊಂಡಿದ್ದೇನೆ ನೋಡಿ. ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡೆಲ್ಲ ಇಟ್ಕೊಂಡಿದ್ದೇನೆ. ಇದನ್ನೀಗ ಹೇಗೆ ಮಾಡೋದು ಅಂತ ನೋಡುವ ನೋಡಿ. ಮೊದಲಿಗೆ ನಾನು ಇದರಲ್ಲಿ ದೊಡ್ಡದು 2 ನೀರುಳ್ಳಿ ತಗೊಂಡಿದ್ದೇನೆ. ದೊಡ್ಡ 2 ನೀರುಳ್ಳಿ ಮತ್ತು 1 ಇಂಚಿನಷ್ಟು ಶುಂಠಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 7 ಕಾಯಿ ಮೆಣಸು ತಗೊಂಡಿದ್ದೀನಿ. ಸ್ವಲ್ಪ 1 ಚಮಚದಷ್ಟು ಬಡೆ ಸೊಪ್ಪು ನೋಡಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಪುದೀನ ಸ್ವಲ್ಪ ನೋಡಿ, ತುಂಬ ತಗೊಳ್ಳಿಲ್ಲ ನಾನು. ಮತ್ತು 2 ಟೊಮೆಟೊ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಒಂದೊಂದಾಗಿ ಮಿಕ್ಸಿಗೆ ಹಾಕ್ತೇನೆ ನೋಡಿ. ನೀರುಳ್ಳಿ ದೊಡ್ಡದು 2 ನೀರುಳ್ಳಿ ತಗೊಂಡಿದ್ದೇನೆ ಮತ್ತು ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ಮೆಣಸು ನಿಮಗೆ ಖಾರಕ್ಕೆ ನೋಡಿ ಹಾಕ್ಕೊಂಡ್ರೆ ಆಯಿತು. ನಾನೊಂದು 7 ಕಾಯಿ ಮೆಣಸು ಹಾಕ್ಕೊಂಡಿದ್ದೇನೆ. ಟೊಮೆಟೊ 2 ತಗೊಂಡಿದ್ದೇನೆ. ಕೊತ್ತಂಬರಿ ಸ್ವಲ್ಪ 1 ಮುಷ್ಟಿಯಷ್ಟು. ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ, ತುಂಬ ಹಾಕ್ಕೊಳ್ಳಿಲ್ಲ. ಮತ್ತೊಂದು ಸ್ವಲ್ಪ ಬಡೆ ಸೊಪ್ಪು ನೋಡಿ. ಗ್ರೈಂಡ್ ಮಾಡ್ಕೊಂಡಿದ್ದೇನೆ, ಎಲ್ಲ ಒಟ್ಟಿಗೆ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ನೋಡಿ. ಪ್ರಾನ್ಸನ್ನು ನಾನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಉಪ್ಪು ಮತ್ತು ಅರಶಿನ ಹುಡಿ ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ನೀರೇನು ಹಾಕಲಿಲ್ಲ, ಅದರಲ್ಲೇ ನೀರು ಬಿಡ್ತದೆ. ಅದಕ್ಕಾಗಿ ಖಾಲಿ ಅರಶಿನ ಹುಡಿ ಮತ್ತು ರುಚಿಗೆ ಉಪ್ಪು ನೋಡ್ಕೊಂಡು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದರ ನೀರೆಲ್ಲ ಬಿಡ್ತದೆ. ಈಗ ಚೆನ್ನಾಗಿ ಬೇಯಿಸ್ತಾ ಇದ್ದೇನೆ. ಪ್ರಾನ್ಸ್ ಬೇಯಲಿಕ್ಕೆ ತುಂಬ ಹೊತ್ತೇನಿಲ್ಲ, ರಪ್ಪ ಬೇಯ್ತದೆ, ಬೇಗ ಬೇಯ್ತದೆ ನೋಡಿ. ಬೆಂದಿದೆ ಪ್ರಾನ್ಸ್, ಬೆಂದಿದೆ ನೋಡಿ. ಇದನ್ನೊಂದು ಸಪ್ರೇಟಾಗಿ ಇಟ್ಕೊಂಡಿದ್ದೇನೆ ನಾನು ಒಂದು ತಟ್ಟೆಯಲ್ಲಿ. ಈಗ ಅದೇ ಪ್ಯಾನಲ್ಲಿ ನೋಡಿ ನಾನು ಎಣ್ಣೆ ಹಾಕ್ಕೊಂಡಿದ್ದೇನೆ. ಒಂದು 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ನಾನು ಈ ಗ್ರೈಂಡ್ ಮಾಡಿದ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ಚೆನ್ನಾಗಿ ಮಸಾಲವನ್ನು ರೋಸ್ಟ್ ಮಾಡಿಕೊಳ್ಬೇಕು ನೋಡಿ. ತುಂಬ ಸೂಪರ್ ಆಗ್ತದೆ ಫ್ರೆಂಡ್ಸ್ ಇದು ಹರಿಯಾಲಿ, ಪ್ರಾನ್ಸ್ ಹರಿಯಾಲಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಕುದೀತಾ ಉಂಟು ಮಸಾಲ. ಇನ್ನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕಿದು ಮಸಾಲ. ಮುಚ್ಚಿಡ್ತಾ ಇದ್ದೇನೆ ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳಿ. ಈಗ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ. ಚೆನ್ನಾಗಿ ಫ್ರೈ ಆಗಿದೆ ಮಸಾಲ. ನಾನು ಪ್ರಾನ್ಸ್ ಬೇಯಿಸಿದ ನೀರು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೇನೆ. ಮಸಾಲಕ್ಕೆ ಹಾಕ್ಕೊಂಡೆ ಕುದಿಸ್ತಾ ಇದ್ದೇನೆ. ಚೆನ್ನಾಗಿ ಕುದೀತಾ ಉಂಟು ಮಸಾಲ ನೋಡಿ. ಈಗ ಪ್ರಾನ್ಸ್ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಮಗೆ ಒಂದು ಸ್ವಲ್ಪ ಗ್ರೇವಿ ತುಂಬ ಜಾಸ್ತಿ ತಿನ್ನುವವರಾಗಿರೋದ್ರಿಂದ ನಾನು ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡ್ಕೊಂಡಿದ್ದೇನೆ. ನಿಮಗೆ ಗ್ರೇವಿ ತುಂಬ ಬೇಡದಿದ್ದರೆ ಒಂದು ನೀರುಳ್ಳಿ ದೊಡ್ಡದಾದರೆ 1 ನೀರುಳ್ಳಿ ಹಾಕ್ಕೊಳ್ಬೋದು. ಮೀಡಿಯಮ್ ಸೈಜ್ದಾದರೆ 2 ನೀರುಳ್ಳಿ ಹಾಕ್ಕೊಳ್ಬೋದು. ನಾನು ದೊಡ್ಡದು 2 ನೀರುಳ್ಳಿ ಹಾಕ್ಕೊಂಡಿದ್ದೇನೆ. ಮತ್ತು ಗ್ರೀನ್ ಚಿಲ್ಲಿ ಕೂಡ ಹಾಗೆ ನಿಮಗೆ ಕಮ್ಮಿ ಹಾಕ್ಬೋದು. ನೀರುಳ್ಳಿ ಕಮ್ಮಿ ಹಾಕುವಾಗ ಗ್ರೀನ್ ಚಿಲ್ಲಿ ಕೂಡ ಸ್ವಲ್ಪ ಕಮ್ಮಿ ಮಾಡಬೇಕಾಗ್ತದೆ, ಇಲ್ಲದ್ರೆ ಖಾರ ಆಗ್ತದಲ್ಲ ನೋಡಿ. ಮಸಾಲ ಚೆನ್ನಾಗಿನೂ ಕುದಿಬೇಕು ನೋಡಿ. ಪ್ರಾನ್ಸಿಗೆಲ್ಲ ಚೆನ್ನಾಗಿ ಇಳಿಬೇಕು, ಮಸಾಲ ಎಲ್ಲ ಚೆನ್ನಾಗಿ ಇಳಿಬೇಕು ನೋಡಿ. ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಪ್ರಾನ್ಸ್ ಹರಿಯಾಲಿ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್.